Hello students, welcome back to my YouTube ಚಾನಲ್ ಕಾವ್ಯ ಗೌಡ ಕಾಮರ್ಸ್ ಕ್ಲಾಸ್. ಈ ವಿಡಿಯೋ ಅಲ್ಲಿ ನಾನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅದೇ ಡಿಫ್ರೆನ್ಸ್ ಬಿಟ್ವೀನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮೊದಲಿಗೆ ನಾವು ಡಿಫ್ರೆನ್ಸ್ ಬಿಟ್ವೀನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನೋಡೋಣ. ಫಸ್ಟ್ ಡಿಫ್ರೆನ್ಸ್ ಮೀನಿಂಗ್. ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಇಟ್ ರೆಕಾರ್ಡ್ಸ್ ದ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಫ್ ದ ಬಿಸ್ನೆಸ್. ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವೇನು ಮಾಡ್ತೀವಿ, ಬಿಸ್ನೆಸ್ ರಿಲೇಟೆಡ್ ಎಲ್ಲ ಟ್ರಾನ್ಸಾಕ್ಷನ್ಸ್ನ ನಾವು ರೆಕಾರ್ಡ್ ಮಾಡ್ತೀವಿ. ಅದೇ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಏನಂದರೆ, ನಾವು ಆಲ್ರೆಡಿ ರೆಕಾರ್ಡ್ ಮಾಡಿರೋ ಇನ್ಫಾರ್ಮೇಷನ್ಸ್ನ ತಗೊಂಡು ಅದನ್ನು ಮ್ಯಾನೇಜರಿಯಲ್ ಡಿಸಿಷನ್ಸ್ ಮಾಡೋಕ್ಕೆ ಇದನ್ನು ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಆಬ್ಜೆಕ್ಟಿವ್ ಏನು ಫಿನಾನ್ಷಿಯಲ್ ಅಕೌಂಟಿಂಗ್ದು ಅಂದರೆ, ಟು ಶೋ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಫಿನಾನ್ಷಿಯಲ್ ಪೊಸಿಷನ್. ಇನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದು ಆಬ್ಜೆಕ್ಟ್ ಏನು ಅಂದರೆ, ಮೇಯ್ನಾಗಿ ಡಿಸಿಷನ್ ಮೇಕಿಂಗಲ್ಲಿ ಹೆಲ್ಪ್ ಮಾಡೋದು. ಥರ್ಡ್ ಡಿಫ್ರೆನ್ಸ್, ಯೂಸರ್ಸ್. ಇದನ್ನು ಫಿನಾನ್ಷಿಯಲ್ ಅಕೌಂಟಿಂಗ್ನ ಯಾರು ಯೂಸ್ ಮಾಡ್ತಾರೆ ಅಂದರೆ, ಮೇಯ್ನಾಗಿ ಎಕ್ಸ್ಟರ್ನಲ್ ಯೂಸರ್ಸ್ ಅಂದರೆ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಮತ್ತು ಪಬ್ಲಿಕ್ ಕೂಡ ನಾವು ಈ ಇನ್ಫಾರ್ಮೇಷನ್ಸ್ನ ಆಕ್ಸೆಸ್ ಮಾಡಿ ನೋಡ್ಬೋದು. ಅದೇ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಯಾರು ಯೂಸರ್ಸ್ ಅಂದರೆ, ಬರೀ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಅಷ್ಟೇ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಡೇಟಾನ ಪಬ್ಲಿಕ್ಗೆ ಇವರು ಡಿಸ್ಕ್ಲೋಸ್ ಮಾಡೋದಿಲ್ಲ. ನೆಕ್ಸ್ಟ್ ಡಿಫ್ರೆನ್ಸ್, ರೂಲ್ಸ್. ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಇಟ್ ಫಾಲೋಸ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್. ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಇನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ನೋಡೋದಾದರೆ, ದೆರ್ ಇಸ್ ನೋ ಸ್ಟ್ರಿಕ್ಟ್ ರೂಲ್ಸ್ ಟು ಬಿ ಫಾಲೋಡ್. ಅವರು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅವ್ರ ಓನ್ ಪರ್ಪಸ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇರೋದ್ರಿಂದ ಇದರಲ್ಲಿ ರೂಲ್ಸ್ ಇರೋದಿಲ್ಲ. ಕಂಪಲ್ಷನ್. ಫಿನಾನ್ಷಿಯಲ್ ಅಕೌಂಟಿಂಗ್ ಪ್ರಿಪೇರ್ ಮಾಡೋದು ಎಲ್ಲ ಕಂಪನೀಸ್ಗೆ ಕೂಡ ಕಂಪಲ್ಸರಿ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕಂಪಲ್ಸರಿ ಅಲ್ಲ, ಅದು ಆ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬೇಕಂದರೆ ಪ್ರಿಪೇರ್ ಮಾಡ್ಬೋದು, ಇಲ್ಲ ಅಂದರೂ ಕೂಡ ಇಟ್ ಈಸ್ ನಾಟ್ ಆ್ಯನ್ ಕಂಪಲ್ಸರಿ. ನೆಕ್ಸ್ಟ್ ಪೀರಿಯಡ್. ಫಿನಾನ್ಷಿಯಲ್ ಅಕೌಂಟಿಂಗ್ನ ನಾವು ಎವ್ರಿ ಇಯರ್ ಪ್ರಿಪೇರ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಇಟ್ ಈಸ್ ಪ್ರಿಪೇರ್ಡ್ ವೆನ್ ಇಟ್ ಈಸ್ ರಿಕ್ವೈರ್ಡ್. ಯಾವಾಗಂದರೆ ಮಂತ್ಲಿ ಆಗಿರ್ಬೋದು, ಅಥವಾ ವೀಕ್ಲಿ ಬೇಸಿಸ್ ಆಗಿರ್ಬೋದು, ಇಯರ್ಲಿ ಬೇಸಿಸ್, ಹೀಗೆ ಕಂಪ್ನಿಗೆ ಹೇಗೆ ಬೇಕೋ ಹಾಗೆ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್, ಫಿನಾನ್ಷಿಯಲ್ ಅಕೌಂಟಿಂಗ್ ಏನು ಫೋಕಸ್ ಮಾಡುತ್ತೆ ಅಂದರೆ, ಇಟ್ ವಿಲ್ ಫೋಕಸ್ ಆನ್ ಓವರ್ ಆಲ್ ಬಿಸ್ನೆಸ್ ಪರ್ಫಾರ್ಮೆನ್ಸ್. ಅದೇ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬರೀ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ಸ್ ಅಥವಾ ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾತ್ರ ಇದು ಫೋಕಸ್ ಮಾಡುತ್ತೆ. ಡೇಟಾ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ, ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಮೇಯ್ನಾಗಿ ನಾವು ಮಾನಿಟರಿ ಡೇಟಾನ ಫೋಕಸ್ ಮಾಡ್ತೀವಿ, ಇದು ಡೇಟಾನ ಯೂಸ್ ಮಾಡ್ತೀವಿ. ಅದೇ ಮ್ಯಾನೇಜ್ಮೆಂಟಿಂಗ್ ಅಕೌಂಟಿಂಗಲ್ಲಿ ನಾವು ಮಾನಿಟರಿ ಪ್ಲಸ್ ನಾನ್ ಮಾನಿಟರಿ ಎರಡೂ ಡೇಟಾನ ಕೂಡ ಯೂಸ್ ಮಾಡಬೇಕಾಗತ್ತೆ. ಇಷ್ಟಾಗಿತ್ತು ಡಿಫ್ರೆನ್ಸ್ ಬಿಟ್ವೀನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋಣ. ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ಗೆ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ಏನು ಡಿಫ್ರೆನ್ಸ್ ಅಂದರೆ, ಈ ಪಾಯಿಂಟ್ಸ್ನ ನೀವು ಬರಿಬೋದು. ಫಸ್ಟ್, ಮೀನಿಂಗ್. ಕಾಸ್ಟ್ ಅಕೌಂಟಿಂಗ್ ಇಸ್ ದ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಆ್ಯಂಡ್ ಅನಲೈಸಿಂಗ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅಂದರೆ ಇದು ನಾವು ಕಂಪ್ನಿ ಈಗ ಒಂದು ಪ್ರಾಡಕ್ಟ್ನ ಏನಾದರೂ ತಯಾರಿಸಬೇಕು ಅಂದರೆ ಅದಕ್ಕೆ ಏನೇನು ಕಾಸ್ಟ್ ಆಗಿದೆ, ಏನೇನು ಖರ್ಚಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು, ಅದನ್ನು ರೆಕಾರ್ಡ್ ಮಾಡಿ ಅನಲೈಸ್ ಮಾಡೋದನ್ನೇ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಲ್ರೆಡಿ ನಾನು ಲಾಸ್ಟ್ ಸ್ಲೈಡಲ್ಲೇ ಹೇಳಿದ್ದೆ ನಿಮಗೆ, ಇದು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡೋಕ್ಕೆ. ಯಾರಿಗೆ ಅಂದರೆ ಮ್ಯಾನೇಜ್ಮೆಂಟ್ಗೆ, ಇನ್ ಆರ್ಡರ್ ಟು ಟೇಕ್ ದ ಡಿಸಿಷನ್ಸ್ ರಿಲೇಟೆಡ್ ಟು ದ ಕಂಪನಿ. ನೆಕ್ಸ್ಟ್ ಡಿಫ್ರೆನ್ಸ್, ಆಬ್ಜೆಕ್ಟಿವ್. ಕಾಸ್ಟ್ ಅಕೌಂಟಿಂಗ್ದು ಮೇನ್ ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂದರೆ, ಇನ್ ಆರ್ಡರ್ ಟು ಕಂಟ್ರೋಲ್ ದ ಕಾಸ್ಟ್ ಆಫ್ ದ ಪ್ರೊಡಕ್ಷನ್, ಮತ್ತು ಅದು ಕಾಸ್ಟನ್ನ ಕಮ್ಮಿ ಮಾಡೋದೇ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಇನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಆಬ್ಜೆಕ್ಟಿವ್ ಏನಂದರೆ, ಟು ಅಸಿಸ್ಟ್ ದ ಮ್ಯಾನೇಜ್ಮೆಂಟ್ ಇನ್ ಪ್ಲ್ಯಾನಿಂಗ್, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಕಂಟ್ರೋಲ್. ಬಿಸ್ನೆಸ್ಸಲ್ಲಿ ಏನೇ ಡಿಸಿಷನ್ ಮೇಕಿಂಗಲ್ಲಾಗಿರ್ಬೋದು, ಪ್ಲ್ಯಾನ್ ಮಾಡೋದು ಮತ್ತು ಕಂಟ್ರೋಲ್ ಮಾಡೋದೇ ಇದ್ರದ್ದು ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಡಿಫ್ರೆನ್ಸ್, ಸ್ಕೋಪ್. ಇಟ್ ಈಸ್ ನ್ಯಾರೋ ಇನ್ ಸ್ಕೋಪ್ ಆ್ಯಂಡ್ ಮೇನ್ಲಿ ಡೀಲ್ಸ್ ವಿತ್ ದ ಕಾಸ್ಟ್ ಡೇಟಾ. ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಮೇಯ್ನಾಗಿ ಯಾವುದು ಸ್ಕೋಪ್ ಅಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಾಸ್ಟ್ ಡೇಟಾ ಮಾತ್ರ. ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಇಟ್ ಈಸ್ ಅ ವೈಡ್ ಇನ್ ಸ್ಕೋಪ್ ಆ್ಯಂಡ್ ಇನ್ಕ್ಲೂಡ್ಸ್ ಕಾಸ್ಟ್ ಅಕೌಂಟಿಂಗ್, ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಅದರ್ ರಿಪೋರ್ಟ್ಸ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ನಾವು ಕಾಸ್ಟ್ ಜೊತೆ ಇನ್ನು ವೆರೈಟಿ ಆಫ್ ರಿಪೋರ್ಟ್ಸ್ನ ಕೂಡ ಯೂಸ್ ಮಾಡ್ತೀವಿ ಮತ್ತು ಆಕ್ಸೆಸ್ ಕೂಡ ಮಾಡ್ತೀವಿ. ನೆಕ್ಸ್ಟ್ ಡಿಫ್ರೆನ್ಸ್, ಯೂಸರ್ಸ್. ಮೇಯ್ನಾಗಿ ಕಾಸ್ಟ್ ಅಕೌಂಟಿಂಗ್ನ ಯಾರು ಯೂಸ್ ಮಾಡ್ತಾರೆ ಅಂದರೆ, ಇಟ್ ಈಸ್ ಯೂಸ್ಡ್ ಬೈ ದ ಕಾಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಇಟ್ಸ್ ಪ್ರೊಡಕ್ಷನ್ ಮ್ಯಾನೇಜರ್ಸ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ನಾನು ಆಲ್ರೆಡಿ ಹೇಳ್ದಂಗೆ ಬೈ ದ ಮ್ಯಾನೇಜ್ಮೆಂಟ್, ಬೋರ್ಡ್ ಆಫ್ ಡಿರೆಕ್ಟರ್ಸ್ ಆರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇನ್ ಆರ್ಡರ್ ಟು ಟೇಕ್ ದ ಬೆಟರ್ ಸ್ಟ್ರಾಟಜಿಕ್ ಡಿಸಿಷನ್ಸ್. ನೆಕ್ಸ್ಟ್ ಡಿಫ್ರೆನ್ಸ್ ಇಸ್ ಫೋಕಸ್.
ಫೋಕಸ್ ಏನು ಮಾಡುತ್ತೆ ಅಂದರೆ ಕಾಸ್ಟ್ ಅಕೌಂಟಿಂಗಲ್ಲಿ ಮೇಯ್ನಾಗಿ ಕಾಸ್ಟ್ನ ಕಂಟ್ರೋಲ್ ಮಾಡೋದು ಮತ್ತು ಏನು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಅದನ್ನು ರೆಡ್ಯೂಸ್ ಮಾಡೋದು. ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಓವರಾಲ್ ಬಿಸ್ನೆಸ್ ಮ್ಯಾನೇಜ್ ಮಾಡೋದನ್ನು ಮತ್ತು ಪ್ರಾಫಿಟ್ ಹೆಂಗೆ ಮಾಡೋದು ಅನ್ನೋದನ್ನೇ ಫೋಕಸ್ ಮಾಡ್ತೀವಿ. ನೆಕ್ಸ್ಟ್ ಕಾಸ್ಟ್ ಅಕೌಂಟಿಂಗಲ್ಲಿ ಡಿಫ್ರೆನ್ಸ್ ನೋಡೋಣ. ಟೆಕ್ನಿಕ್, ಇಟ್ ಯೂಸಸ್ ಸ್ಟ್ಯಾಂಡರ್ಡ್ ಆ್ಯಂಡ್ ಕಾಸ್ಟಿಂಗ್ ಮಾರ್ಜಿನಲ್ ಕಾಸ್ಟಿಂಗ್ ಟೆಕ್ನಿಕ್ಸ್. ಇದರಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಮತ್ತು ಮಾರ್ಜಿನಲ್ ಕಾಸ್ಟಿಂಗ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಬಜೆಟಿಂಗ್ ಆಗಿರ್ಬೋದು ಅಥವಾ ರೇಷಿಯೋ ಅನಾಲಿಸಿಸ್ ಆಗಿರ್ಬೋದು, ಕ್ಯಾಶ್ ಫ್ಲೋ ಅನಾಲಿಸಿಸ್, ಈ ಟೆಕ್ನಿಕ್ಸ್ನ ನಾವು ಯೂಸ್ ಮಾಡ್ತೀವಿ. ಕಾಸ್ಟ್ ಅಕೌಂಟಿಂಗು ನಾವು ಕೆಲವೊಂದು ಕಂಪನೀಸ್ಗೆ ಇದು ಕಂಪಲ್ಸರಿ ಆಗಿರುತ್ತೆ, ಕೆಲವೊಂದು ಯೂಸ್ ಮಾಡಲ್ಲ. ಸೊ ಇದು ಏನಂತಾರೆ, ತುಂಬ ಕಂಪಲ್ಷನ್ ಅಂತ ಇಲ್ಲ, ಬಟ್ ಯೂಸ್ ಮಾಡ್ತಾರೆ ಕಂಪನೀಸಲ್ಲಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಈಸ್ ನಾಟ್ ಕಂಪಲ್ಸರಿ, ಇದು ಒಂದು ಆಪ್ಷನಲ್ ಆಗಿರುತ್ತೆ. ಇವಾಗ ಕಂಪನೀಸ್ ಬೇಕಂದರೆ ಇದನ್ನು ಪ್ರಿಪೇರ್ ಮಾಡ್ಬೋದು, ಇಲ್ಲ ಅಂದರೆ ಬೇಡ. ಸ್ಟೂಡೆಂಟ್ಸ್, ಈ ಎರಡು ಡಿಫ್ರೆನ್ಸ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.